ನಮಸ್ಕಾರ ರೈತರಿಗೆ. ರೈತ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ನಾವು ಎಲ್ಲ ಬಳಸುವಂಥ DAP ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ನೋಡ್ಕೊಂಡು ಬರೋಣ. ಅದರಲ್ಲಿ ಏನಿರುತ್ತದೆ DAP ಗೊಬ್ಬರದಲ್ಲಿ ಅಂತ ನೋಡ್ಕೊಂಡು ಬರೋಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಂದು ನಾವೆಲ್ಲ ಒಗೆಯುವಂಥ DAP ಗೊಬ್ಬರದ ನೋಡೋದಾದರೆ DAP ಗೊಬ್ಬರದಲ್ಲಿ ಏನೇನು ರಾಸಾಯನಿಕವನ್ನು ಹೊಂದಿರುತ್ತದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಂದು DAP ಗೊಬ್ಬರದಲ್ಲಿ ನೋಡೋದಾದರೆ ಪೋಷಕಾಂಶಗಳು 18% ನೈಟ್ರೋಜನ್ ಪ್ಲಸ್ 46 ಫಾಸ್ಫರಸನ್ನು ಹೊಂದಿದೆ. ಇದನ್ನು DAP ಗೊಬ್ಬರವನ್ನು ಅಧಿಕವಾಗಿ ಬಳಸುವುದರಿಂದ ಪ್ರಯೋಜನಗಳು ಏನೆಂದರೆ ಬೇರುಗಳ ಬೆಳವಣಿಗೆ ಹೆಚ್ಚುತ್ತದೆ. ಹೂವು ಮತ್ತು ಕಾಳುಗಳು ಉತ್ಪಾದನೆಯಲ್ಲಿ ಸುರಿಯುತ್ತವೆ. ಹೂವು ಮತ್ತು ಕಾಳಾಗುವ ಸಂದರ್ಭದಲ್ಲಿ ಉತ್ಪಾದನೆ ಅಂದರೆ ಹೆಚ್ಚಿಗಾಗಿ ಬೆಳವಣಿಗೆ ಆಗ್ತವ. ಹಾಗೆ ಬೆಳೆಗೆ ಆರಂಭಿಕವಾಗಿ ಬೆಳವಣಿಗೆಯ ಸಹಕಾರಿ. ಇದು DAP ಗೊಬ್ಬರದ ಬಂದು ಇಂದಿನ ಕರ್ನಾಟಕದಲ್ಲಿ ನೋಡೋದಾದರೆ ಬೆಳೆಗಳಿಗೆ ಹೆಚ್ಚಾಗಿ ಬಳಸುವುದು ಅಡಿಕೆ ಹಾಗೂ ಜೋಳ, ಹಾಗೆ ಮೆಕ್ಕೆಜೋಳ, ಕಬ್ಬು, ತೊಗರಿ, ಕಡಲೆ, ಹಾಗೆ ಅಕ್ಕಿ ಇತರ ಬೆಳೆಗಳಿಗೆ ಉಪಯುಕ್ತವಾಗಿದೆ. ಬಳಕೆ ಇದನ್ನು ಯಾವಾಗ ಮಾಡಬೇಕಂದ್ರೆ ಬಿತ್ತನೆ ಸಮಯದಲ್ಲಿ ಅಥವಾ ಆರಂಭಿಕ ಬೆಳವಣಿಗೆ ಹಂತದಲ್ಲಿ ನೀಡಬೇಕು. DAP ಗೊಬ್ಬರ ಯಾವಾಗ ನೀಡಬೇಕಂದ್ರೆ ಬಿತ್ತನೆ ಮಾಡುವಾಗ ಹಾಕಬೇಕು. ಹಾಗೆ ಆರಂಭಿಕ ಬೆಳವಣಿಗೆಗೆ ಇದರ ಪ್ರೋತ್ಸಾಹ ಭೂಮಿಯಲ್ಲಿ ಹೆಚ್ಚಾಗುತ್ತದೆ. ಅಮೋನಿಯಂ ಫಾಸ್ಫೇಟ್ ಅಂತೂ DAP ಗೊಬ್ಬರವನ್ನು ಕರೆಯುತ್ತಾರೆ ನೋಡಿ ರೈತರೇ.